ನನ್ನ ಯಾರೋ ನನ್ನ ಪಕ್ಷದ ವ್ಯಕ್ತಿ ಅವತ್ತು ಕ್ಯಾಸೆಟ್ ಮಾಡದ ಅಂತ ಹೇಳಿದ್ರಲ್ಲ, ಅದು ನನ್ನ ಪಕ್ಷದಲ್ಲಿ ನಡೆದಿರತಕ್ಕಂಥ ಘಟನೆ ಒಳಗಡೆ, ನನ್ನ ಮನೆ ಒಳಗೆ ನಡೆದಂತ ಘಟನೆ. ಒಂದು ಎಂಎಲ್ಸಿ ಸ್ಥಾನ ಕೊಡಲಿಕ್ಕೆ ಕ್ಯಾಸೆಟ್ ಇಡೀ ಅಧ್ಯಕ್ಷ ನನ್ನ ಅದೆಲ್ಲ ಕೊಟ್ಟಿದ್ದಾರಲ್ಲ, ತಯಾರಾಗಿದ್ದೀನಿ ನಾನು ಚರ್ಚೆ ಮಾಡಲಿಕ್ಕೆ. ನಾನೇನು ಎದುರ್ಕೊಂಡು ಹೋಗೋದಿಲ್ಲ. ಅಯ್ಯೋ ಅದ್ರ ಬಗ್ಗೆ ತನಿಖೆ ನಡೆಸಬೇಡಿ, ನಾನೇನೋ ಮಹಾನ್ ಅಪರಾಧ ಮಾಡಿಬಿಟ್ಟಿದ್ದೇನೆ. ನನ್ನ ಮನೆಯೊಳಗೆ ನಡೆದ ಘಟನೆ ಅದು, ನನ್ನ ಪಕ್ಷದ ಕಾರ್ಯಕರ್ತನ ನಡೆದಂತ ಘಟನೆ ಇದು. ನೀವು ಚರ್ಚೆ ಮಾಡಿರೋದು ಯಾವ ಕಾರ್ಯಕರ್ತನ ಹತ್ರ? ನನ್ನ ಪಕ್ಷದಲ್ಲಿ ಒಂದು ಎಂಎಲ್ಸಿ ಮಾಡತಕ್ಕಂಥದ್ದಕ್ಕೆ ನನ್ನ ಪ್ರಾದೇಶಿಕ ಪಕ್ಷ ನಂದು. ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ ನಮ್ಮ ಪಕ್ಷದ ಆಕ್ಟಿವಿಟೀಸ್ದು, ಅಕೌಂಟ್ದು ಕಟ್ತೀವಿ. ನೀವೇನ್ ಮಾಡ್ತೀರಿ ಅನ್ನೋದು ಗೊತ್ತು, ನಾವು ಅದನ್ನ ಮಾಡೋದು ಎಲ್ಲರೂ ಈ ದೇಶದೊಳಗೆ. ಈ ದೇಶದ ವ್ಯವಸ್ಥೆ ಇರೋದೇ ಅದು. ಅಧ್ಯಕ್ಷರೇ, ನನ್ನ ಕ್ಯಾಸೆಟ್ನು ಬೇಕಾದ್ರೆ ಇವರು ತನಿಖೆ ಮಾಡ್ಕೊಳ್ಳಿ, ಮಾಡಿಸ್ತೀವಿ. ಇವ್ರು ಸೆಂಟ್ರಲ್ ಗೌರ್ಮೆಂಟ್ ಇವ್ರದೇ ಇದೆಯಲ್ಲ, 2014ರಲ್ಲಿ ನಡೆದಂತ ಘಟನೆ ಅದು. ಅಲ್ಲೇ ನನಗೆ ಕೊಡಪ್ಪ ಅಂತ ಕೇಳಿಲ್ಲ. ಅಲ್ಲಿ ನಡೆದಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನನ್ನ ಮನೆ ಒಳಗೆ ನಡೆದಂತ ಘಟನೆ, ನನ್ನ ಪಕ್ಷದಲ್ಲಿ ಒಬ್ಬನ ಎಂಎಲ್ಸಿ ಮಾಡತಕ್ಕಂಥ ವಿಷಯ, ಅದನ್ನು ಇದಕ್ಕೆ ಯಾಕೆ ಹೋಲಿಕೆ ಮಾಡಿಸ್ತೀವಿ? ಇದಕ್ಕೆ ಯಾಕೆ ಹೋಲಿಕೆ ಮಾಡ್ಕೊತೀರಿ? ಅದು ಸೆಪರೇಟ್ ತಗೊಂಬನ್ನಿ, ಚರ್ಚೆ ಮಾಡೋಣ. ನಾನು ಅವತ್ತಿನ ಚರ್ಚೆ ಮಾಡಿದಾಗ ಕೂತ್ಕೊಂಡು ಆ ಜಾಗದಲ್ಲಿ ನೀವೆಲ್ಲ ಪಕ್ಕದಲ್ಲಿ ಕೂತ್ಕೊಂಡು ರೈಸ್ ಮಾಡಬೇಕಾಗಿತ್ತು. ಅವತ್ತೇ ನಿಮಗೆ ಸರ್ಕಾರ ನಡೀತಾ ಇತ್ತಲ್ಲ, 14ನೇ ಇಸ್ವಿಯಿಂದ ಯಾತಕ್ಕೆ ತನಿಖೆ ನಡೆಸ್ತಾ ಇನ್ನೂ ಆಗ ಇಟ್ಕೊಂಡ್ರೆ ಆಗಿದ್ರೆ ನಾನು ತಯಾರಾಗಿದ್ದೀನಿ. ಓಪನ್ ಆಗಿ ಹೇಳಿದೆ ಸರ್, ಸ್ಪೀಕರ್ಗೆ ಕನ್ಫೈನ್ ಆಗಿದ್ದೀವಿ. ಈಗಿಲ್ಲ ಹೇಳಿದ್ದು ಕೇಳ್ತೀರ, ಹೇಳ್ತಿರ್ಲಿಲ್ಲ. ನಿಮ್ಮ ಅವರು ನಾಯಕರು ಹೇಳಿದ್ದು ಕೇಳ್ತಾ ಇದ್ದೀನಿ. ಈ ಚರ್ಚೆ ಆಗೋದಾದ್ರೆ ನಮ್ಗೆಲ್ಲ ಚರ್ಚೆ ಮಾಡಬೇಕು. ಸರ್, ಅವರ ವಿಷಯನ ಅವ್ರು ಇಲ್ಲಿ ಪ್ರತಿಪಾದನೆ ಮಾಡಿ ನಾನು ಶಾಸನಸಭೆನ ತಲೆ ತೊಳ್ಕೊಂಡು ಹೋದೆ ಅನ್ನೋದಕ್ಕಾಗೋದಿಲ್ಲ. ಅವರ ವಿಷಯ ಅವ್ರು ಮಾತಾಡ್ಬೇಕಂದ್ರೆ ದಯಮಾಡಿ ಬೇರೆ ರೀತಿಯಲ್ಲಿ ತನ್ನಿ. ನೀವು ನಾವು ಚರ್ಚೆ ಮಾಡ್ತೀವಿ. ನಾವು ಮಾತಾಡಿಲ್ಲ, ನಾವು ವಿಷಯ ಮಾತಾಡಿದ್ದೀವಿ, ಅವ್ರ ವಿಷಯ ಮಾತಾಡಿಲ್ಲ. ಅಧ್ಯಕ್ಷರೇ, ಮಧುಸ್ವಾಮಿ ನಾನು ನಿಮ್ಮನ್ನ ಮಾಡಿಲ್ಲ, ಮಾಡಲೇ ಇಲ್ಲ. ತರಕ್ಕೆ ಹೋಗ್ಬೇಡಿ.